ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆಯುತ್ತಿರುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕ ಲೋಕಾಯುಕ್ತ SP ಸಿದ್ದರಾಜು ಅವರು ದಿಢೀರನೆ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಸಿದ್ದರಾಜು SP ಅವರ ಮಾರ್ಗದರ್ಶನದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಲೆ ಲೋಕಾಯುಕ್ತರ ದಾಳಿ, ಸರ್ಚ್ ವಾರೆಂಟ್ನೊಂದಿಗೆ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ದಿಢೀರ್ ದಾಳಿ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿರುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸೋಮವಾರ ದಿಢೀರ್ ದಾಳಿ ನಡೆಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯ ಮೇಲೆ ಸರ್ಚ್ ವಾರೆಂಟ್ನೊಂದಿಗೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ವಿವಿಧ ಕಡತಗಳ ಶೋಧನೆ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ವಲಯ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ 1, ವಲಯ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ 2, ವಲಯ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ 3, ಸ್ನೇಹ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ ಸೆಂಟರ್, ಮಿನಿ ವಿಧಾನಸೌಧ ರಸ್ತೆ ಕಲಬುರಗಿ, SP ಬಿಲ್ಡಿಂಗ್ ಪ್ಲಾನ್ ಜಗತ್ ಸರ್ಕಲ್ ಕಲಬುರಗಿ, ಜೆರಾಕ್ಸ್ ಮತ್ತು DTP ಸೆಂಟರ್, ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಆವರಣ ಜಗತ್ ಸರ್ಕಲ್ ಕಲಬುರಗಿ, SP ಬಿಲ್ಡಿಂಗ್ ಪ್ಲಾನ್ಸ್ ಮಹಾನಗರ ಪಾಲಿಕೆ ಕಚೇರಿಯ ಎದುರುಗಡೆ ಅನ್ನಪೂರ್ಣ ಕ್ರಾಸ್ ಕಡೆಗೆ ಹೋಗುವ ರಸ್ತೆ ಜಗತ್ ವೃತ್ತ ಕಲಬುರಗಿ, ಪತ್ರದ ವಿಭಾಗ ಸೇರಿದಂತೆ ಹಲವು ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಒಟ್ಟು 7 ತಂಡಗಳನ್ನು ರಚನೆ ಮಾಡಿ ದಾಳಿ ನಡೆಸಲಾಯಿತು. ಕರ್ನಾಟಕ ಲೋಕಾಯುಕ್ತ SP ಸಿದ್ದರಾಜು ವಿಶೇಷವಾದ ತಂಡಗಳು ರಚನೆ ಮಾಡಿ ದಾಳಿ ನಡೆಸಿದ್ದಾರೆ. ಮಹಾನಗರ ಪಾಲಿಕೆ ವಲಯ ಆಯುಕ್ತರು, ಸರ್ಕಾರಿ ಪಂಚರು, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು 80 ಅಧಿಕಾರಿಗಳು ಶೋಧನೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕೆಲಸ ಮಾಡ್ತಾರ ಸರ್, ಅವ್ರ ಹೆಸರಿದೆ. ನೀವೇನು ಕಲೆಕ್ಟ್ ಮಾಡ್ತೀರಿ ಎಷ್ಟೊಂದು ಸರ್? ಕನ್ಸ್ಟ್ರಕ್ಷನ್ ಇದು ಫೀಸ್, ರಿಜಿಸ್ಟ್ರೇಷನ್ ಫೀಸ್, ಹಾಗಾಗಿ ಟ್ಯಾಕ್ಸ್ ಎಲ್ಲ ಮೇ ಬಿ ಒಂದು 200 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಮಾಡಿ ಸಹಾಯ ಮಾಡಿ. ದಿನ 20 ಕೊಡ್ತಾರೆ. ಕೇಳಿದ್ರೆ ಅಂದ್ರೆ ಯಾರು ಕೇಳಿ ಸರ್? ಇದು ನಮ್ಮ ಆಫೀಸ್ ಮಧ್ಯೆ ಮಾಡ್ತಾರೆ. ನೀವು ಗರಿದು ಕೊಡ್ತೀರಿ, ನಾವು ರೊಕ್ಕ ಮಾಡ್ಬೇಕಂತ ನನ್ನ ಹೆಸರಲ್ಲಿ ವರ್ಗಾವಣೆ ಆಗುತ್ತೆ ಸರ್. ಲಾಸ್ಟ್ ಇಯರ್ 2024 7ನೇ ತಿಂಗಳು ಅರ್ಜಿ ಕೊಟ್ಟಿದ್ದು ಏನಾದರೂ ಕೆಲಸ ಆಗಿದೆ. ಯಾಕೆ ಬಂದಿರೋದೇ ಅವಾಗ ಬಾ ಇವಾಗ ಬಾ ಅಂತ ಕಾರಣ ಹೇಳ್ತಾರೆ. ಬೇರೆ ಏನಾರು ಹೇಳಿದಾರಾ? ಬೇರೆ ಏನು ಹೇಳಿಲ್ಲ ಸರ್. ಎಷ್ಟು ದಿನದಲ್ಲಿ ಮಾಡಬೇಕು ಇವ್ರ ಸೇವೆ? ಆಗ್ಬೇಕು. ಬಾಕಿ ನಮ್ಮ ತಾಯಿಯವ್ರಲ್ಲಿ ಹೆಸರಲ್ಲಿ ಆಸ್ತಿ, ನನ್ನ ಹೆಸರು ಇನ್ವಿಟೇಷನ್ ಆಗಬೇಕು. ಡೆತ್ ಆಗ್ಯದ ಸರ್. ಎಷ್ಟು ದಿನ ಸರ್ವಿಸ್ ಅದು? ಒಂದು ವರ್ಷ ಆಗಿದೆಯಲ್ಲ. ಹೇಳ್ತಾರೆ ಸರ್ ಅವರು. ನಿನಗೆ ಬಂದು ಹೇಳೋದಲ್ಲ, ನಿನ್ನ ಆಫೀಸ್ ಕಂಪ್ಲೇಂಟ್ ಕೊಡ್ತಾರಲ್ಲ, ನಿಮ್ಮ ಆಫೀಸ್ಗೆ ಅರ್ಜಿ ಕೊಡ್ತಾರಲ್ಲ, ಯಾವಾಗ ಮಾಡಬೇಕು ಅಂತ ಈ ಡೇಟಿಗೆ ಕೊಟ್ಟಿನಿ ಸರ್. ನೋಡ್ರಿ ಅಪ್ಲಿಕೇಶನ್ 30/7/2024 ನನ್ನ ತಾಯಿ ನೀರು ಒಂದು ಸ್ವಲ್ಪ ಹೊತ್ತು ಇರು, ನಮ್ಮವರೆಲ್ಲ ಮಾಡ್ತಾರೆ. ನಿಮ್ದು ಅಪ್ಲಿಕೇಶನ್ ಎಲ್ಲ ಕೊಡ್ರಿ, ಇವ್ರಿಗೆಲ್ಲ ಸರಿಯಾಗಿ ಒಂದು ಅಪ್ಲಿಕೇಶನ್ ಬರೀರಿ. ಯಾಕಂದ್ರೆ ಅವಾಗ ಅಪ್ಲಿಕೇಶನ್ ಜೊತೆ ದಂಡ ಅವಾಗ ಬರ್ತೀರಿ. ಅಪ್ಲಿಕೇಶನ್ ಜೊತೆ ನಿನ್ನ ಇದೆಯಲ್ಲ, ಏನು ನಮ್ಮ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ನಮ್ಗೆ ಇಲ್ಲೊಂದು ಕೊಡು, ಸಾಯಿಬನ್ ಶಾಹಿಗೆ ಎಷ್ಟು ಆಯ್ತಲ್ಲ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲರೂ ಶ್ರಮಿಸಬೇಕು ಎಂದು KKRDB ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದ್ದಾರೆ. ವಿಶ್ವದಲ್ಲಿಯೇ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾ ಸ್ನೇಹಿಯಾಗಿದ್ದು, ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ಇರುವ ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಲು ಎಲ್ಲರೂ ಶ್ರಮಿಸಬೇಕು ಎಂದು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಸೋಮವಾರ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ
ಜಗತ್ ವೃತ್ತದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನ ಪೀಠಿಕೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ವದಲ್ಲಿ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಸೇರಿದಂತೆ ವಿವಿಧ ಕಡೆ ಪ್ರಜಾಪ್ರಭುತ್ವ ಇವೆ. ಆದರೆ ಬಹುತ್ವದ ಸಂಸ್ಕೃತಿ ಜೊತೆಗೆ ವಿವಿಧ ಧರ್ಮ, ಅಸಂಖ್ಯಾತ ಜಾತಿಗಳನ್ನು ಒಳಗೊಂಡ ಭಾರತದಲ್ಲಿ ಇರುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವರನ್ನು ಸಮಾನವಾಗಿ ಕಾಣುವ, ಅವರ ಧರ್ಮ ಸಂಸ್ಕೃತಿಯನ್ನು ಆಯ್ಕೆ ಅನುಸಾರ ಪಾಲಿಸುವ ವ್ಯವಸ್ಥೆ ಇರುವುದು ಭಾರತದಲ್ಲಿ. ಇಂತಹ ಸುಂದರ ಪ್ರಜಾಪ್ರಭುತ್ವ ನೀಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನಾವು ಎಂದಿಗೂ ಮರೆಯಬಾರದು ಎಂದರು. ಕಳೆದ ವರ್ಷ ಇದೇ ದಿನದಂದು ಮಾನವ ಸರಪಳಿ ನಿರ್ಮಿಸಿ ರಾಜ್ಯವು ಗಿನ್ನಿಸ್ ದಾಖಲೆ ನಿರ್ಮಿಸಿತ್ತು. ಇದರಲ್ಲಿ ಕಲಬುರಗಿ ಜಿಲ್ಲೆ ಸಹ ಸ್ಥಾನ ಪಡೆದಿರುವುದನ್ನ ಸ್ಮರಿಸಿದ ಅವರು ಈ ಬಾರಿ ಸಹ ಸರ್ಕಾರ ಅರ್ಥಪೂರ್ಣ ಆಚರಣೆ ಮಾಡುತ್ತಿದೆ ಎಂದರು. ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇದರ ಒಂದು ಹಾರ್ದಿಕ ಶುಭಾಶಯಗಳು. ಪ್ರಜಾಪ್ರಭುತ್ವ ಅಂದರೆ ನಮ್ಮ ಆತ್ಮ, ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಅಂತ ಹೇಳಿದಂತೆ ಇವತ್ತು ಪ್ರತಿಯೊಬ್ಬರಿಗೆ ಒಂದು ಕಾನೂನುಬದ್ಧ ಆಗಿರುವಂತಹ ಒಂದು ಸಂವಿಧಾನವನ್ನು ಮಾಡಿರುವಂತಹ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೆಸುವುದು ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಬಹುಶಃ ನಾನು ತಿಳಿದಿರುವಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ವರ್ಷ ಒಂದು ಹ್ಯೂಮನ್ ಚೈನ್ ನಾವೇನು ಮಾಡಿದ್ದೀವಿ, ಒಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲೂ ಕೂಡ ಅದೊಂದು ದಾಖಲೆ ಆಗಿದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗಿಂತ ಅತಿ ಹೆಚ್ಚಿನ ಒಂದು ಹ್ಯೂಮನ್ ಚೈನ್ ಯಾರಿಗೆ ಬಂದಿದೆ ಅಂದ್ರೆ ಅದು ಶ್ರೇಯ ಹೋಗೋದು ನಮ್ಮ ಕಲಬುರಗಿ ಜಿಲ್ಲೆಗೆ. ಪೂಜಾ ಕರ್ಣಮ್ ಅವರ ಒಂದು ನೇತೃತ್ವದಲ್ಲಿ, ಬಹುಶಃ ನನಗೆ ನೆನಪಿದೆ, ಹಿಂದಿನ ವರ್ಷ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಆಯಿತು. ಸನ್ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರು ಅವರು ಮತ್ತೆ ನಾವು ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ರಿಂಗ್ ರೋಡ್ ಅಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮ, ಅದರಲ್ಲಿ ನಾವು ಭಾಗವಹಿಸಿದ್ದೀವಿ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಎಲ್ಲರೂ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತೆ ಏಳಿ ಏಳಿ ಸುದೀರ್ಘ ರಾತ್ರಿ ಕಡೆಗೆಂತೂ ಸಾಗುತ್ತಿದೆ, ಅರುಣೋದಯ ಆಗುತ್ತಿದೆ, ಉಬ್ಬರದ ಏಳೆ ಮೇಲೆ ಎದ್ದಿದೆ, ಇದನ್ಯಾರು ತಡೆಗಟ್ಟಲಾರರು, ನಂಬಿ ನಂಬಿ ಈಶ್ವರ ಇಚ್ಛೆ ಇದು, ಬಡವರನ್ನು ಮತ್ತು ಜನಸಾಮಾನ್ಯರನ್ನು ಕಾಪಾಡುವ ಒಂದು ಅವಶ್ಯಕತೆ ಇದೆ. ತಾವೆಲ್ಲರೂ ಮುಂದೆ ಬನ್ನಿ, ನಾವು ಎಲ್ಲರೂ ಮಾಡುವ ಕೆಲಸದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವಂತ ಒಂದು ರೀತಿಯಿಂದ ಇವತ್ತು ನಮ್ಮ ಸರ್ಕಾರ ಏನು ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು, ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಅವರು, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ 6.5 ಕೋಟಿ ಇದೆ ಅಂದ್ರೆ ಅದರಲ್ಲಿ ಸುಮಾರು 5.5 ಕೋಟಿ ಜನರಿಗೆ ಮುಟ್ಟತಕ್ಕಂಥ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ
ಶಾಸಕ ಬಸವರಾಜ್ ಮತ್ತಿಮೂಡ್, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರ್, ಡಿಸಿಬಿ ಫೌಜಿಯಾ ತರನ್ನುಂ, ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಣ್ ಶೃಂಗೇರಿ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಡಮನಿ, ಸಹಾಯಕ ನಿರ್ದೇಶಕರಾದ ಗಿರೀಶ್ ರಂಜೋಳ್ಕರ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸೋಮಶೇಖರ್ ಬಿ ಸೇರಿದಂತೆ ಅನೇಕ ಮುಖಂಡರು, ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಮೇಲ್ವಿಚಾರಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿನಿ ಆರತಿ ಅವರು ಎಲ್ಲರಿಗೂ ಸಂವಿಧಾನ ಪೀಠಿಕೆ ಬೋಧಿಸಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಜಗತ್ ವೃತ್ತದಿಂದ ಆರಂಭಗೊಂಡ ಬೈಕ್ ರ್ಯಾಲಿಗೆ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ನಂತರ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಡಿಸಿಬಿ ಫೌಜಿಯಾ ತರನ್ನುಂ ಅವರು ಬೈಕ್ ಹತ್ತಿ ಡಿಸಿ ಕಚೇರಿಯವರೆಗೆ ಸಾಗಿದರು. ಸೆಪ್ಟೆಂಬರ್ 17ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲಬುರಗಿಯಲ್ಲಿ ಕೆಕೆಆರ್ಡಿಬಿ ಹಾಟ್ಲೈನ್ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಹೃದ್ರೋಗಿಗಳಿಗೆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ಕೆಕೆಆರ್ಡಿಬಿ ಮಂಡಳಿಯ ಆರ್ಥಿಕ ನೆರವಿನ ಕೆಕೆಆರ್ಡಿಬಿ ಹಾಟ್ಲೈನ್ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಸೋಮವಾರ ಕಲಬುರಗಿ ನಗರದಲ್ಲಿ ಇರುವ ಮಂಡಳಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಜೀವನ ಶೈಲಿಯ ಕಾರಣ ಹದಿಹರೆಯದ ಯುವಕರು 40ಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿಯೂ ಹಾರ್ಟ್ ಅಟ್ಯಾಕ್ ಕಾಣುತ್ತಿದ್ದೇವೆ. ಕಳೆದ 3 ವರ್ಷದಲ್ಲಿ ಜಯದೇವ ಆಸ್ಪತ್ರೆಯ ಅಂಕಿಸಂಖ್ಯೆ ಪ್ರಕಾರ ಹೃದಯಾಘಾತದಿಂದ ನಿಧನ ಹೊಂದಿದ 1004ರಲ್ಲಿ 45 ವಯಸ್ಸಿಗಿಂತ ಕಡಿಮೆ ಇರುವ 477 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಹೃದಯಾಘಾತದಿಂದ ಸಾವು ತಪ್ಪಿಸುವ ನಿಟ್ಟಿನಲ್ಲಿ ಈ ಹಾಟ್ಲೈನ್ ಯೋಜನೆ ಆರಂಭಿಸಲಾಗುತ್ತಿದೆ ಎಂದರು. ಈ ಯೋಜನೆಯ ಅಡಿ ಕಲಬುರಗಿ ಜಿಲ್ಲೆಗೆ 9, ಬೀದರ್ 4, ಯಾದಗಿರಿ 2, ರಾಯಚೂರು 5, ಬಳ್ಳಾರಿ 4, ಕೊಪ್ಪಳ 5, ವಿಜಯನಗರ 3 ಸೇರಿದಂತೆ ಒಟ್ಟು ಅತ್ಯಾಧುನಿಕ 32 ಆಂಬ್ಯುಲೆನ್ಸ್ ವಾಹನಗಳನ್ನು ಒದಗಿಸಲಾಗಿದೆ. ಕಾರ್ಡಿಯಾಕ್ ಮಾನಿಟರ್, ಡೆಫಿಬ್ರಿಲೇಟರ್, ಪೋರ್ಟೇಬಲ್ ವೆಂಟಿಲೇಟರ್, ಅಂಬು ಬ್ಯಾಗ್, ಎಮರ್ಜೆನ್ಸಿ ಡ್ರಗ್ ಸೇವೆಗಳನ್ನು ಈ ಆಂಬ್ಯುಲೆನ್ಸ್ ಹೊಂದಿವೆ ಎಂದರು. 32 ಆಂಬ್ಯುಲೆನ್ಸ್ ವಾಹನಗಳು ಪ್ರದೇಶದ ತಾಲೂಕಾ ಸಮುದಾಯ ಆರೋಗ್ಯ ಆಸ್ಪತ್ರೆಗಳಿಗೆ ಹಂಚಿಕೆ ಮಾಡಿದ್ದು, ತಲಾ 9.64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದ ಆಂಬ್ಯುಲೆನ್ಸ್ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿದೆ. ಪ್ರಸ್ತುತ ಇರುವ 49 ಆಂಬ್ಯುಲೆನ್ಸ್ ಸೇರಿದಂತೆ ಒಟ್ಟಾರೆ 81 ಆಂಬ್ಯುಲೆನ್ಸ್ ವಾಹನಗಳು ಪ್ರದೇಶದ ಆರೋಗ್ಯ ಸೇವೆಗಳಿಗೆ ಲಭ್ಯವಾಗಲಿವೆ ಎಂದರು. ಮಂಡಳಿಯಿಂದ ಕಳೆದ 2 ವರ್ಷಗಳಲ್ಲಿ ಆರೋಗ್ಯ ಆವಿಷ್ಕಾರ ಯೋಜನೆಯ ಅಡಿ ಸುಮಾರು 2,000 ಕೋಟಿ ರೂಪಾಯಿ ಒದಗಿಸಿದ್ದೇವೆ. ಪ್ರಸಕ್ತ ವರ್ಷ ಸಹ ಕಲಬುರಗಿಯಲ್ಲಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ 40 ಕೋಟಿ ರೂಪಾಯಿ, ಬೀದರ್ ವೈದ್ಯಕೀಯ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವಿಭಾಗ ಆರಂಭಿಸಲು 18 ಕೋಟಿ ರೂಪಾಯಿ, ಕಲಬುರಗಿ ಜಿಮ್ಸ್ ಅಧೀನದಲ್ಲಿ ಎಂಡೋಕ್ರೊನಾಲಜಿ ಘಟಕ ಸ್ಥಾಪನೆಗೆ 18 ಕೋಟಿ ರೂಪಾಯಿ, ಕಲಬುರಗಿಯಲ್ಲಿ ನಿಮ್ಹಾನ್ ಶಾಖೆ ಸ್ಥಾಪನೆಗೆ 34 ಕೋಟಿ ರೂಪಾಯಿ, ಕೊಪ್ಪಳ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಗೆ 34 ಕೋಟಿ ರೂಪಾಯಿ, ರಾಯಚೂರಿನ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 17 ಕೋಟಿ ರೂಪಾಯಿ ಹಾಗೂ ಯಲಬುರ್ಗಾ, ಜೇವರ್ಗಿ ಹಾಗೂ ಕೊಪ್ಪಳದಲ್ಲಿ ತಲಾ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜು ಸ್ಥಾಪನೆ ಮತ್ತು ಕಲಬುರಗಿಯಲ್ಲಿ ಆರೋಗ್ಯ ಭವನ ನಿರ್ಮಾಣಕ್ಕೆ ಮಂಡಳಿ ಅನುದಾನ ನೀಡುತ್ತಿದೆ ಎಂದರು. ಮಹಿಳೆಯರಿಗೆ ಶೌಚಾಲಯಗಳು, ಇಂಡಸ್ಟ್ರಿಯಲ್ ಹಬ್ ಅಂತ ಒಂದು ಕಾರ್ಯಕ್ರಮ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದರೆ ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತನ್ನು ಕೂಡ ಅಕ್ಷರ ಮತ್ತು ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಹೆಚ್ಚಾಗಿ ಹೃದಯಾಘಾತಗಳು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ನಾವು ದಿನನಿತ್ಯ ಪೇಪರ್ ಓದುವಾಗ ಮಾಧ್ಯಮಗಳಲ್ಲೂ ಕೂಡ ದೊಡ್ಡದಾಗಿ ಎಲ್ಲ ಕಡೆ ಪ್ರಸ್ತಾವನೆ ಆಗ್ತಾ ಇದೆ. ಒಂದು 25 ವರ್ಷದ ಕನ್ನಡಿಗ ಒಬ್ಬ ದುಬೈನಲ್ಲಿ ಹೃದಯಾಘಾತ ಆಗಿದ್ದ ನಾನು ಮೊನ್ನೆ ಓದ್ತಾ ಇದ್ದೆ. ಮೈಸೂರಿನಲ್ಲಿ 10ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಕೂಡ ಹೃದಯಾಘಾತದಿಂದ ಬಲಿಯಾಗಿದ್ದಾಳೆ. ಕೊಪ್ಪಳದಲ್ಲಿ 18 ವರ್ಷದ ಒಬ್ಬ ಯುವಕ, ಬೆಂಗಳೂರಿನಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಒಬ್ಬ PSI ಅವನು ಕೂಡ ಮೃತಪಟ್ಟಿದ್ದಾರೆ. ಕಳೆದ 2-3 ತಿಂಗಳಲ್ಲಿ ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಹುಶಃ TV ಮಾಧ್ಯಮದಲ್ಲಿ ಯಾವಾಗಲೂ ಕೂಡ ದಿನನಿತ್ಯ ಬರ್ತಾ ಇತ್ತು. ಸುಮಾರು ಜನ ಹೃದಯಾಘಾತಗಳಿಂದ ತಮ್ಮ ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ. ಬಹುಶಃ ತಾವು ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು 61,299 ಕೇಸಸ್ಗಳು ದಾಖಲೆ ಆಗಿದೆ.
ಅದರಲ್ಲಿ ಸುಮಾರು 1,004 ಜನ ಹೃದಯಾಘಾತದಿಂದ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಅಲ್ಲಿ ನಮ್ಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ 477 ಜನ 45 ವರ್ಷಕ್ಕಿಂತ ಕಡಿಮೆ ಆಗಿದ್ದಾರೆ. ಇದಂತೂ ಹೃದಯಾಘಾತ ಆಗ್ತಾ ಇರೋದೇನು ಹೊಸದೇನಲ್ಲ, ಮೊದಲಿಂದ ಇದು ಆಗ್ತಾ ಬಂದಿದೆ. ಇವಾಗ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಜೀವನ ಶೈಲಿಯಿಂದ ಹೆಚ್ಚಾಗಿರಬಹುದು. ಇಲ್ಲಿ ಇರ್ತಕ್ಕಂಥ ಅದು ಸ್ಟ್ರೆಸ್ ರಿಲೇಟೆಡ್ ಇರಬಹುದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಮೆಂಟಲ್ ಪ್ರೆಷರ್ ಇರ್ಬೋದು, ಒಬಿಸಿಟಿ ಇರ್ಬೋದು ಅಂತ ಬೇರೆ ಬೇರೆ ಕಾರಣಗಳು ಇರಬಹುದು. ಒಂದೇ ಕಾರಣ ಅಂತ ಭಾಳಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಮೀಡಿಯಾದಲ್ಲಿ ನೋಡ್ತೀವಿ, ಇದೇ ಕಾರಣ ಆಗಿರ್ಬೋದು, ಬೇರೆ ಅದು ಏನು ನಿಜವಾಗ್ಲೂ ಇರ್ತಕ್ಕಂಥ ಒಂದು ಕಾರಣ ಅಂತ ನಮಗೆ ಇದಿಲ್ಲ. ಅದೇ ನಮ್ಮ ಸರ್ಕಾರ ಈ ಒಂದು ಜನರಿಗೆ ಅನುಕೂಲ ಆಗಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು 2023-24ನೇ ಸಾಲಿನ ಒಂದು ಜುಲೈ ಮೊದಲನೇ ಒಂದು ಬಜೆಟ್ ಘೋಷಣೆಯಲ್ಲಿ ಆಯವ್ಯಯದಲ್ಲಿ ಸುಮಾರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥಕವಾಗಿ ಅವರು ಕೂಡ ಭಾಳ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡು ಇದನ್ನು ಕೂಡ ಕೇವಲ ಒಂದು 45 ವರ್ಷದಲ್ಲಿ ಅಂತ ಒಂದು ಕನ್ನಡ ರತ್ನವನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಒಂದು ಹಠಾತ್ ಒಂದು ಹೃದಯ ಸಂಬಂಧ ಸಾವುಗಳನ್ನು ತಡೆಯಲು ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಗಳನ್ನು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಅಳವಡಿಸಲು ಘೋಷಿಸಿದ ಅನ್ವಯ ದಿನಾಂಕ 13/10/2023ರಂದು ಆದೇಶ ಹೊರಡಿಸಿ ಡಿಫಿಬ್ರಿಲೇಟರ್ಸ್ ಅಳವಡಿಸಿ ಸ್ಟೆಮೈ ST ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಕಾರ್ಯಕ್ರಮ ವಿಸ್ತರಣೆಗೆ ಒಟ್ಟು 6 ಕೋಟಿ ಅನುದಾನವನ್ನು ಒದಗಿಸುತ್ತಾರೆ. ಅದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಆ ಒಂದು ಕಾರಣದಿಂದ ಇವತ್ತು ತಮಗೆಲ್ಲರೂ ಕೂಡ ಗೊತ್ತಿರುವಂತೆ ಜಯದೇವ ಆಸ್ಪತ್ರೆ ಬಹುಶಃ ಸುಮಾರು 1000 ಬೆಡ್ ಇರ್ತಕ್ಕಂಥ ಒಂದು ಆಸ್ಪತ್ರೆ ಬೆಂಗಳೂರಲ್ಲಿದೆ. ಸಾವಿರಾರು ಜನ ದಿನನಿತ್ಯ ಅಲ್ಲಿ ಹೋಗಿ ತಮ್ಮ ಪರಿಶೀಲನೆಯನ್ನು ಮಾಡ್ಕೊಳ್ತಾರೆ, ಟ್ರೀಟ್ಮೆಂಟನ್ನು ತಗೊಳ್ತಾರೆ, ಏಂಜಿಯೋಗ್ರಾಮ್ಸ್ ಆಗ್ತದೆ, ಏಂಜಿಯೋಪ್ಲಾಸ್ಟ್ ಆಗ್ತದೆ, ಓಪನ್ ಹಾರ್ಟ್ ಸರ್ಜರೀಸ್ಗಳೆಲ್ಲ ಆಗ್ತದೆ. ಅದ ನಂತರ ಸುಮಾರು ಒಂದು 400 ಬೆಡ್ ಇರ್ತಕ್ಕಂಥ ಒಂದು ಆಸ್ಪತ್ರೆ ಜಯದೇವ ಆಸ್ಪತ್ರೆ ಎಲ್ಲಿ ಆಗಿದೆ ಅಂದರೆ ಅದು ಮೈಸೂರಲ್ಲಾಗಿದೆ. ಇದು 2 ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಯದೇವ ಹೃದಯ ಒಂದು ಆಸ್ಪತ್ರೆ ಪ್ರಾರಂಭ ಆಗಿದ್ದು ನಮ್ಮ ಕಲಬುರಗಿಯಲ್ಲಿ. ಆರ್ಟಿಕಲ್ 371J ತಿದ್ದುಪಡಿಯಾಗಿ ಸುಮಾರು 10 ವರ್ಷ ಆಗಿ ದಶಮಾನೋತ್ಸವ ಹಿಂದಿನ ವರ್ಷ ನಾವೇನು ಆಚರಣೆಯನ್ನು ನಾವು ಮಾಡಿದ್ದೀವಿ. ಅದರ ಪ್ರಯುಕ್ತ ಏನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು ಮಾರ್ಗದರ್ಶನದಂತೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರೆಲ್ಲರ ಒಂದು ನೇತೃತ್ವದಲ್ಲಿ ಡಿಸೆಂಬರ್ 22ನೇ ತಾರೀಕಿಗೆ ಒಂದು 371 ಬೆಡ್ ಆರ್ಟಿಕಲ್ 371J ಅದಕ್ಕೆ ಒಂದು ಗೌರವವನ್ನು ಕೊಟ್ಟು 371 ಬೆಡ್ ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಡಳಿಯ ಕಾರ್ಯದರ್ಶಿ ನಳಿನ್ ಅತುಲ್, ಉಪ ಕಾರ್ಯದರ್ಶಿ ಮಂಜುನಾಥ ಸ್ವಾಮಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ನಿರ್ದೇಶಕ ಡಾಕ್ಟರ್ ಶಂಕರಪ್ಪ ಮೇಲಾರಿ, ಉಪನಿರ್ದೇಶಕರಾದ ಡಾಕ್ಟರ್ ಅಂಬರಾಯ್ ರುದ್ರವಾಡಿ, DHO ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಉಪಸ್ಥಿತರಿದ್ದರು. ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭವು ದಿನಾಂಕ 14 ಸೆಪ್ಟೆಂಬರ್ 2025 ರವಿವಾರದಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದ ಪದ್ಮಾ ನಾರಾಯಣ ಸಿಂಗ್ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂ ಸಿಂಗ್ ಆಗಮಿಸಿದ್ದರು.
ಜ್ಯೋತಿ ಬೆಳಗಿಸಲು ಬೀದರ್ನ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ವಿಜಯ್ ಧರಂ ಸಿಂಗ್, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ, ಕರ್ನಾಟಕ ಸರ್ಕಾರದ ಕೆಎಟಿಯ ನಿವೃತ್ತ ನ್ಯಾಯಾಧೀಶರಾದ ಆರ್.ಬಿ. ಸತ್ಯನಾರಾಯಣ ಸಿಂಗ್ ಹಾಗೂ ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್, ರಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಸಿಂಗ್ ಬಾಯಸ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಉಪಕುಲಪತಿಗಳಾದ ಪ್ರತಾಪ್ ಸಿಂಗ್ ತಿವಾರಿ, ಜಿಲ್ಲಾ ರಜಪೂತ ಸಮಾಜ ಕಲಬುರಗಿಯ ಅಧ್ಯಕ್ಷರು ಹಾಗೂ ಮಾಜಿ ಮಹಾಪೌರರಾದ ಸಂಜಯ್ ಸಿಂಗ್, ಬೀದರ್ನ ರಾಜಪೂತ ಸಮಾಜದ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳುಂಡ್ಗಿ, ರಜಪೂತ ಮಾತಾ ಜಾಗರಣ ಸಮಿತಿ ಕಲಬುರಗಿಯ ಅಧ್ಯಕ್ಷರು, ಆರ್ಎಂಇಎಸ್ ಕಾಲೇಜ್ ಆಫ್ ಫಾರ್ಮಸಿ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಕಲಬುರಗಿ ಪೀಠದ ಉಚ್ಚ ನ್ಯಾಯಾಲಯದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಡಾಕ್ಟರ್ ಅರ್ಚನಾ ಪ್ರದೀಪ್ ಸಿಂಗ್ ತಿವಾರಿ, ರಜಪೂತ ಸಮಾಜ ಕಲಬುರಗಿಯ ಮಹಿಳಾ ಮಂಡಳದ ಅಧ್ಯಕ್ಷರಾದ ಅನಿತಾ ಸಿಂಗ್ ಸದ್ದಿವಾಲ್ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಪ್ರಮೋದ್ ತಿವಾರಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸೂರಜ್ ತಿವಾರಿ, ರಜಪೂತ್ ಏಕತಾ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಸಿಂಗ್ ಬಾಯಸ್, ಶ್ರೀ ಅನಂತ ಶಯನ ಸೇವಾ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ವಿಕಾಸ್ ಪಾಠಕ್, ಸೋನು ಪಟೇಲ್, ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ಕಲಬುರಗಿಯ ಅಧ್ಯಕ್ಷರಾದ ಪ್ರತೀಕ್ ವಾಯ್ ಶುಕ್ಲಾ, ರಜಪೂತ ಸಮಾಜದ ಮುಖಂಡರಾದ ರನ್ನು ಸಿಂಗ್ ರಘುವಂಶಿ, ಶಹಾಬಾದ್ನ ರಜಪೂತ ಸಮಾಜದ ಅಧ್ಯಕ್ಷರಾದ ವಿಜಯ್ ಸಿಂಗ್, ಸೇಡಂ ರಜಪೂತ ಸಮಾಜದ ಅಧ್ಯಕ್ಷರಾದ ಠಾಕೂರ್ ಸಂಜೀವ್ ಕುಮಾರ್ ಸಿಂಗ್, ಯಾದಗಿರಿ ಜಿಲ್ಲಾ ರಾಜಪೂತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಂಜಯ್ ಸಿಂಗ್, ವಿಜಯಪುರ ಜಿಲ್ಲಾ ರಜಪೂತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಪರಶುರಾಮ್ ಸಿಂಗ್, ಸೋಲಾಪುರ ರೈಲ್ವೆ ವಿಭಾಗದ ಕೆಕೆಸಿಸಿಐನ ಸದಸ್ಯರಾದ ಸಂದೀಪ್ ವಿಜಯ್ ಕುಮಾರ್ ಮಿಶ್ರಾ, ರಾಜಸ್ಥಾನಿ ರಜಪೂತ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಮದನ್ ಸಿಂಗ್ ರಾಥೋರ್ ಹಾಗೂ ಮಳಖೇಡ್ನ ರಾಜಶ್ರೀ ಸಿಮೆಂಟ್ನ ಎಫ್ಎಚ್ ಟೆಕ್ನಿಕಲ್ ಶಿವಪಾಲ್ ಸಿಂಗ್ ಸಿಸೋದಿಯಾ ಆಗಮಿಸಿದ್ದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್, ರಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿ ಅಧ್ಯಕ್ಷರಾದ ಶಿವರಾಜ್ ಹಂಸರಾಜ್ ತಿವಾರಿ ವಹಿಸಿದ್ದರು. ಈ ಸಮಾರಂಭದಲ್ಲಿ ಉಪಾಧ್ಯಕ್ಷರಾದ ಬೀರ್ಬಲ್ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಸಿಂಗ್ ಎಸ್ ಠಾಕೂರ್, ಖಜಾಂಚಿಗಳಾದ ಅನ್ನಪೂರ್ಣ ಎ ತಿವಾರಿ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ರಜಪೂತ ಸಮಾಜದ ಬಂಧು ಮಿತ್ರರು ಉಪಸ್ಥಿತರಿದ್ದರು. ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದಿಂದ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ವರ್ಷವೂ ಕೂಡ ನಾವು ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ. ಈ ಸಂತೋಷದಾಯಕ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಸಮಾಜದ ಹೆಮ್ಮೆಯ ಪುತ್ರರು, ಸಮಾಜದ ವೀರ ಶಿರೋಮಣಿ, ನಮ್ಮೆಲ್ಲರ ಕಣ್ಮಣಿ, ಸದಾ ಸನ್ಮುಖಿ, 24x7 ಜನರ ಸೇವೆಗೆ ಸಿದ್ಧರಾಗಿರುವಂತಹ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಜಿ ಅವರು, ಕೆಕೆಆರ್ಡಿಬಿ ಅಧ್ಯಕ್ಷರು ಮತ್ತು ಶಾಸಕರು ಜೇವರ್ಗಿ, ಇಂತಹ ಮಹಾನ್ ವ್ಯಕ್ತಿಯರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. हर वर्ष की तरह इस वर्ष भी हमने इस कार्यक्रम को आयोजित किया गया है। इस कार्यक्रम का उद्देश्य यह है कि राजपूत समाज में उभरते हुए प्रतिभाओं को और युवाओं को प्रोत्साहित करें और समाज के बंधुओं ने जो निष्ठा और जवाबदारी के साथ कार्य करके सेवा नियुक्त हुए हैं, उनको भी सम्मान करने के लिए इस कार्यक्रम नियोजित किया गया है। हमारा संघ 3 साल से इसी तरह कार्यक्रम का आयोजन कर रहा है। हमारे संघ में फर्स्ट ईयर 30 युवाओं को सम्मानित किया गया था। लास्ट ईयर इनके दूसरा साल मोर देन 90 स्टूडेंट्स को, युवाओं को हमने सम्मानित किया गया है। और उसी तरह उस साल दिवंगत पूजनीय धर्म सिंह जी फाउंडेशन से 1,000 रुपये भी दिए गए हैं। ಈ ಕಾರ್ಯಕ್ರಮಕ್ಕೆ ಸಾಕಷ್ಟು 91 ಅದಕ್ಕೆ ಡಾಕ್ಟರ್ ಅಜಯ್ ಅವರು ವ್ಯವಸಾಯ ಮಾಡಿದ್ದಾರೆ.
ಅವರಿಗೆ ಒಂದೊಂದು 5 ರೂಪಾಯಿ ಅಂತಕ್ಕಂಥ ಮೂಲಕಗಳು ವರ್ಗಾವಣೆ ಮಾಡಿದ್ದಾರೆ. ಇದು ಸಣ್ಣ ಅಮೌಂಟ್ ಇರ್ಬೋದು, ಆದರೆ ಆ ಪ್ರೋತ್ಸಾಹ ಮಾಡಿದ್ದೀವಿ. ಭವಿಷ್ಯದಲ್ಲಿ ಇದ್ದದೇ ಹೆಚ್ಚಿಗೆ ಆಗಬಹುದು, ಆದ್ದರಿಂದ ಸರ್ಕಾರ ನಮ್ಮೆಲ್ಲರಿಗಾಗಿ ನಾವು ನಿರಂತರವಾಗಿ ಸಮಾಜದ ಜನರ ಸಮಸ್ಯೆಗಳನ್ನು ತಗೊಂಡು ಹೋರಾಡಿಕೊಂಡು ಬಂದವರು. ಆದರೆ ಎಲ್ಲರಿಗೋಸ್ಕರ ಕೆಲಸವನ್ನ ಮಾಡ್ತೇವೆ, ನಮ್ಮರಿಗೋಸ್ಕರ ಕೆಲಸವನ್ನ ಮಾಡಬೇಕಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಯಾವತ್ತೂ ಕೂಡ ನಮ್ಮ ಹಿರಿಯರ ಇತಿಹಾಸವನ್ನು ನೋಡಿದಾಗ ಇತಿಹಾಸ ಓದುವಂತ ಸಮಾಜ ನಮ್ದಲ್ಲ. ನಾವು ಇತಿಹಾಸವನ್ನ ನಿರ್ಮಾಣ ಮಾಡಿ ಬೇರೆಯವರಿಗೆ ಓದಲಿಕ್ಕೆ ಹಚ್ಚುವಂತ ಸಮಾಜ ನಮ್ದು. ಅನೇಕ ಜನ ಇತಿಹಾಸಕಾರರು ಹೇಳ್ತಾರೆ, ನಾವು ಸ್ವಲ್ಪ ಧರ್ಮದ ಪಾಠವನ್ನ ಬಿಟ್ಟು, ನಿಯಮವನ್ನ ಬಿಟ್ಟು ದಾಟಿ ಜಗತ್ತಿನ ಮೇಲೆ ಹೋಗಿದ್ರೆ ಇವತ್ತು ಜಗತ್ತಿನ ಮೇಲೆ ನಮ್ಮ ಪತಾಕೆ ಇರ್ತಿತ್ತು ಅನ್ನೋಂಥ ವಿಷಯವನ್ನ ಹೇಳ್ತಾರೆ. ಆ ರೀತಿ ಶೂರ ವೀರ ಇರುವಂತ ನಮ್ಮ ಸಮಾಜ. ದೇಶದ ಇತಿಹಾಸದಲ್ಲಿ ಅನೇಕ ಹೆಸರುಗಳನ್ನ ಪ್ರತಿಪಾದನೆ ಗಟ್ಟಿಯಾಗಿ ಮಾಡಬಹುದು. ತಮಗಾಗಿ ಬಂದಂತ ಕಷ್ಟವನ್ನ ಸ್ವೀಕಾರ ಮಾಡಿ ಅರಣ್ಯದಲ್ಲಿ ಇದ್ಕೊಂಡು ಸಿಕ್ಕಂತ ಕಷ್ಟವನ್ನ ಪಡೆದು ಈ ರಾಷ್ಟ್ರದ ರಕ್ಷಣೆಗಾಗಿ ಹೋರಾಡಿದಂತ ಸಮಾಜ ಇವತ್ತಿಗೂ ಕೂಡ ನಾವು ಸ್ಮರಣೆ ಮಾಡ್ತೀವಿ. ಮಹಾರಾಣಾ ಪ್ರತಾಪ್ ಜಿ, ಮಹಾರಾಣಾ ಸಾಂಗ ಅವರು, ಬಪ್ಪ ರಾವಲ್ ಇಟ್ಕೊಂಡು ಅನೇಕ ನಮ್ಮ ಇತಿಹಾಸ ಹಿರಿಯರನ್ನ ನಾವು ಸ್ಮರಣೆ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದು ಈ ಮಕ್ಕಳ ಏನು ಸಾಧನೆ ಇದೆ, ಇದು ಅವರ ವೈಯಕ್ತಿಕ ಸಾಧನೆ ಅಲ್ಲ, ಅವರ ಕುಟುಂಬದ ಸಾಧನೆ ಅಲ್ಲ, ಓನ್ಲಿ ಸಮಾಜದ ಸಾಧನೆ ಅಲ್ಲ, ಇದು ನಮ್ಮೆಲ್ಲರ ಒಂದು ಸಾಧನೆ. ಆ ಮಕ್ಕಳ ಸಾಧನೆಯನ್ನು ಗುರುತಿಸಿ ಅವರ ಒಂದು ಉಜ್ವಲ ಭವಿಷ್ಯಕ್ಕೆ ಒಂದು ಪ್ರೋತ್ಸಾಹ ಆಗುತ್ತೆ ಅಂತ ನಾನು ಇದು ಆಶಿಸ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರುವ ಹಾಗೆ ತುಂಬ ಚೆನ್ನಾಗಿ ಮಾತಾಡಿದರು. ಈಗ 2 ಹಿರಿಯರು ಮಾತಾಡಿದರು. ಯಾವ ರೀತಿ ಸಮಾಜದ ಒಂದು ಇತಿಹಾಸ ಇದೆ, ಶ್ರದ್ಧೆ, ಸಾಮಾಜಿಕ ನ್ಯಾಯ, ಶೌರ್ಯ, ಇದರ ಒಂದು ಐತಿಹಾಸಿಕ ಒಂದು ಏನು ಹಿನ್ನೆಲೆ ಇದೆ, ಅದನ್ನು ಆ ಪರಂಪರೆಯನ್ನು ಒಂದು ನೂತನ ರೀತಿಯಲ್ಲಿ ಎತ್ತಿಡಬೇಕಾಗಿದೆ. ಮೊದಲು ಶಕ್ತಿ ಇತ್ತು, ಈಗ ಶಕ್ತಿ ಜೊತೆ ಯುಕ್ತಿಗೆ ಹೆಚ್ಚಿನ ಒಂದು ಪ್ರಾಬಲ್ಯ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಶಿಕ್ಷಣದಲ್ಲಿ ಸಾಧನೆ ಮಾಡಿದ ಯುವತಿಯರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭರತಿ ಭಾರತ ತದಾತ್ಮನಾಂ ಧರ್ಮಸ್ಯ ತದಾತ್ಮನ ಸೃಜಾನೆ ಎಂಬುಲಿ ಜೈಸಾ. ಜಬ್ ಯಾವಾಗ ಧರ್ಮವು ನಷ್ಟವಾಗಿ ಅಧರ್ಮವು ಸೃಷ್ಟಿಯಾಗ್ತದೆ ಅವಾಗ ಶ್ರೀಕೃಷ್ಣವು ಜನ್ಮವು ತಗೊಳ್ತಾನೆ. एक बार श्री कृष्ण अर्जुन उनको बोलते हैं, तू करता वही जो तू चाहता है लेकिन होता वही जो मैं चाहता हूं. तू कर वही जो मैं चाहता हूं, होगा वही जो तू चाहता है. तो यहां पर सब बच्चे हैं ना, हमारे जो स्टूडेंट्स वगैरह है, कभी भी बोलते रहते हैं कि क्या हर बार मेरे को बोलते हैं कि पढ़ना है. आप समझ लो, जो लोग पढ़ते हैं वो लोग आगे बढ़ते हैं. हम डॉक्टर शरणप्पा उनको देख सकते हैं यहाँ पर, ठीक है, उन्होंने IPS ऑफिसर बन के बने हैं, तो इतना काम कर सकते हैं. क्योंकि आप लोग जब आगे पढ़ेंगे तो आगे बढ़ेंगे. कभी भी जो माता पिता की बात सुनते हैं ना तो बहुत अच्छा लगता है. क्योंकि मेरी बेटी भी आज मेरे को बहुत गर्व हुआ है. मेरे को पता नहीं था कि उनका नाम भी है वो सैना का नाम. मैं अब भी एक फोटो निकाल के हमारा एक चारों का एक WhatsApp ग्रुप है, उसमें मैं भेजा. मैं बोला कि वो 1000 रुपए जो मिल रहा है मैं ले रहा हूं तेरी तरफ से, मुझे बोला मैं क्योंकि उसको भी 98.75% मिला है. आपके बातों से हमें बहुत सारा प्रेरणा मिला और भगवत गीता का एक सार जो हमको सुनाकर बहुत ही प्रेरित किया आपने. आपके बातों से ऐसे लगता है जैसे जीवन में कुछ भी कठिनाई आए हौसले बुलंद रहना बहुत ज़रूरी है बोलकर. धन्यवाद सर.
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಮತ್ತು ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಅತಿವೃಷ್ಟಿಯಿಂದ ರೈತರ ಬೆಳೆಹಾನಿ ಕುರಿತು ಮತ್ತು ಡ್ಯಾಂಗಳ ಭರ್ತಿ ಕುರಿತು ಮಾತನಾಡಿದರು. ಸುಮಾರು 50 ವರ್ಷಗಳಕ್ಕಿಂತ ಮುಂಚೆ 1968 ಭಾಳ ದೊಡ್ಡ ಭೀಕರ ಮಳೆ ನಮ್ಮ ಭಾಗದಲ್ಲಿ ಆಗಿತ್ತು. 1968 ಅದಾದ ನಂತರ 72ರಲ್ಲಿ ಬರಗಾಲ ಬಂತು. ಮತ್ತೆ ಕೆಲವು ಸಲ ಅತಿ ಮಳೆ ಜಾಸ್ತಿ ಆಯಿತು. ಈ ಸೃಷ್ಟಿ ಭಾಳಷ್ಟು ಬದಲಾವಣೆ ಆಯಿತು ನಿಸರ್ಗ. ಈಗ ಈ ವರ್ಷ ಕಳೆದ ಬುಧವಾರದಿಂದ ಇಲ್ಲಿವರೆಗೆ ಇನ್ನೂ 4 ದಿವಸ ಮಳೆ ಬೀಳುವಂಥ ಸಂಕೇತಗಳಿದ್ದಾವೆ ಹವಾಮಾನ ಇಲಾಖೆ ಹೇಳಿದ ಪ್ರಕಾರ. ಇಷ್ಟು ಮಳೆ ನಮ್ಮ ಜೀವನದಲ್ಲಿ ನಾವು ಯಾವತ್ತು ನೋಡಿಲ್ಲ. ಎಂ ಪಾಟೀಲ್ ಸಾಹೇಬರು ನನಗೆ ಹಿರಿಯರು, ಬಹುಶಃ ಅವರು ನೋಡಲಿಕ್ಕಿಲ್ಲ. 68ರಲ್ಲಿ ಅವರು ಓದ್ತಾಯಿದ್ರು, ನಾನು ಇನ್ನು ಹೈಸ್ಕೂಲಲ್ಲಿದ್ದೆ. ಈಗ ಮಳೆ ಬಿದ್ದಿದೆ. ನನ್ನ ಒಂದೇ ಕ್ಷೇತ್ರದಲ್ಲಿ ಅಂದಾಜು ಸುಮಾರು 70 ಕೋಟಿ ರೂಪಾಯಿ ಪ್ರಾಥಮಿಕ ವರದಿಯಿಂದ ಬಂದಂಥ ವರದಿಗಳ ಪ್ರಕಾರ 70 ಕೋಟಿ ರೂಪಾಯಿ ಹಾನಿಯಾಗಿದೆ. ಅದರಲ್ಲಿ ಕೃಷಿ ಇಲಾಖೆಯಿಂದ 38,000 ಹೆಕ್ಟರು, ತೋಟಗಾರಿಕೆ ಇಲಾಖೆಯಲ್ಲಿ 1600 ಹೆಕ್ಟರು, ಆಮೇಲೆ PWD ಇಲಾಖೆ ರಸ್ತೆಗಳು ಸುಮಾರು 245 ಲಕ್ಷ ರೂಪಾಯಿ ಹಾನಿಯಾಗಿದೆ. ಹಾಗೂ ಸಣ್ಣ ನೀರಾವರಿ ಇಲಾಖೆದು ಹಾನಿಯಾಗಿದೆ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ 500 ಮತ್ತು 200 ಅಂಗನವಾಡಿಗಳು ಸೇರಿ. ಪಶುಪಾಲನೆ ಮತ್ತು ಪಶುವೈದ್ಯಕೀಯ 2.24, ಕಂದಾಯ ಇಲಾಖೆ 100 ಮನೆಗಳು, ಅದರಲ್ಲಿ ಒಂದು 10 ಕೋಟಿ, ಜಸ್ಕಾಮ್ದವ್ರದ್ದು 75, ಅರಣ್ಯ ಇಲಾಖೆ, ಹೀಗೆ ಒಟ್ಟು 70 ಕೋಟಿ ರೂಪಾಯಿ ಪ್ರಾಥಮಿಕ ವರದಿಯಿಂದ ಬಂದಂಥ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಭಾಳ ದೊಡ್ಡ ಪ್ರಮಾಣದ ಹಾನಿ ಇವತ್ತು ಆಗಿದೆ. ನೀತಿ ಆಯೋಗದ ನಮ್ಮ ಅಧ್ಯಕ್ಷರು ಆದಂಥ ಮತ್ತು ಆಳಂದ ತಾಲೂಕಿನ ಶಾಸಕರಾದಂಥ BR ಪಾಟೀಲರು ಈ ಕಳೆದ 1.5 ತಿಂಗಳಿಂದ ಧಾರಾಕಾರ ಮಳೆ ಆಗಿದ್ದರಿಂದ ನಮ್ಮ ಭಾಗದಲ್ಲಿ ಪ್ರವಾಹ ಕೂಡ ಬಂದಿದೆ, ಬೆಳೆ ಕೂಡ ನಾಶ ಆಗಿದೆ ಎಲ್ಲ ಅಂತ ತಿಳಿಸಿ ಹೇಳಿದ್ದಾರೆ. ಈಗ ಅಫಜಲ್ಪುರ ಮತ್ತು ಆಳಂದ ತಾಲೂಕು ಒಂದು ವಿಭಿನ್ನ ಸಮಸ್ಯೆ ಇದೆ. ನಮ್ಮಲ್ಲಿ 3 ನದಿಗಳು ಇರ್ತವೆ ಅಫಜಲ್ಪುರದಲ್ಲಿ: ಭೀಮಳ, ಅಮರ್ಜ ಮತ್ತು ಬೋರಿ. ನಾವು ಮಳೆಗಾಲದಲ್ಲಿ ಅಷ್ಟೇ ನೀರು ನೋಡ್ತೀವಿ ಇವಕ್ಕೆ, ಈ ನದಿಗಳು ಹರಿಯವು. ಬೇಸಿಗೆಯಲ್ಲಿ ನಮಗೆ ನೀರೇ ಸಿಗ್ತಾಯಿಲ್ಲ. ಯಾಕಂದರೆ ಮಹಾರಾಷ್ಟ್ರದವರು ಅವರು ಭೀಮಾ ನದಿಗೆ ಟನಲ್ ಮುಖಾಂತರ ಸುರಂಗ ಮಾರ್ಗದಿಂದ ಸೀನಾ ನದಿಗೆ ಒಯ್ದು ನೀರು ಅವರು 8 ಬ್ಯಾರೇಜ್ಗಳು ಕಟ್ಟಿದ್ದಾರೆ. ಅವ್ರು ಸಾಕಾಗಿದ್ದ ನೀರು ನಮಗೆ ಬಿಡ್ತಾರೆ. ಬಚಾವತ್ ಆಯೋಗದ ಪ್ರಕಾರ ಅವರು ಮಾಡ್ತಾಯಿಲ್ಲ, ಅವರು ಬಿಡ್ತಾಯಿಲ್ಲ ನಮಗೆ ನೀರು.
ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ 2025 ಉದ್ಘಾಟನಾ ಸಮಾರಂಭ ಇಂದು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿಯ ವತಿಯಿಂದ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ 2025 ಉದ್ಘಾಟನಾ ಸಮಾರಂಭವು ಸೋಮವಾರ ದಿನಾಂಕ 15ನೇ ಸೆಪ್ಟೆಂಬರ್ 2025 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿತು. ಬಹಳಷ್ಟು 5,000 ಮೀಟರ್ ಓಟಕ್ಕಾಗಿ ಇದು ಕೊನೆಯ ಕರೆ. ಭಾಗವಹಿಸುವ ಕ್ರೀಡಾಪಟುಗಳು ಪ್ರಾರಂಭದ ಗೆರೆ ಹತ್ರ ಹೋಗಿ ವರದಿ ಚಪ್ಪಾಳೆ ತಟ್ಟುವುದರ ಮೂಲಕ 2025ನೇ ಸಾಲಿನ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡುವುದರ ಮೂಲಕ ಈ ಕ್ರೀಡಾಕೂಟ ಸುಮಾರು ಒನ್ ಆಫ್ ದ ಲೀಸ್ಟ್ ಡೆವಲಪ್ಡ್ ಪಾರ್ಟ್ ಆಫ್ ದ ಸ್ಟೇಟ್ ಅಂತ ಹೇಳಿದ್ರು ಸಹ ಸ್ಪೋರ್ಟ್ಸ್ ಅಲ್ಲಿ ನಾವು ಯಾವಾಗ್ಲೂ ಸಹ ಹಿಂದೆ ಉಳಿದಿಲ್ಲ. ಅದಕ್ಕೆ ಕಾರಣ ನಿಮ್ಮಂತ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡುವಂತ ಕ್ರೀಡಾಪಟುಗಳು. ಸೊ ನಮಗೆ ನಿಮ್ಮೆಲ್ಲರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನೀವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ, ನೀವು ಆಗ್ಲೇ ಓತ್ ತಗೊಂಡಿರೋ ಹಾಗೆ ಸ್ಪೋರ್ಟ್ಸ್ ಇದ್ದು ಏನು ಅದು ಸ್ಪಿರಿಟ್ ಇದೆ ಅದಕ್ಕೆ ಬದ್ಧರಾಗಿ ನಿಮ್ಮಲ್ಲಿ ಎಷ್ಟು ಇದೆ ಕೆಪಬಿಲಿಟಿ ನಿಮ್ಮ ಬೆಸ್ಟ್ ನೀವು ಕೊಡಬೇಕು. ಹಾಗೆ ನಮ್ಮ ಭಾಗವನ್ನ ಹೆಮ್ಮೆಯಿಂದ ಪ್ರತಿನಿಧಿಸಿ ನಮ್ಮ ಭಾಗಕ್ಕೆ ಯು ಹ್ಯಾವ್ ಟು ಬ್ರಿಂಗ್ ಫೆದರ್ಸ್ ಟು ದಿ ಕ್ಯಾಪ್ ಆಫ್ ಕಲಬುರ್ಗಿ ಡಿವಿಷನ್ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನಾವು ಮುಂದೆ ನ್ಯೂಸ್ ಪೇಪರ್ ಅಲ್ಲಾಗ್ಲಿ ಅಥವಾ ಟಿವಿಯಲ್ಲಾಗ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೇವೆ. ಇವತ್ತು ಏನಿಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ, ನಿಮ್ಮ ಹೆಸರನ್ನ ನಾವು ಮುಂದೆ ಟಿವಿಯಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ಅದು ಒಂದು ನಾವು ಹೋಪ್ ಇಂದ ಒಂದು ಆಶೆಯಿಂದ ನಿಮ್ಗೆ ಇವತ್ತು ಇಲ್ಲಿ ಆಡಿಸಿ ಕಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಎಂಟೈರ್ ಸ್ಪೋರ್ಟ್ಸ್ ಟೀಮ್ ಏನಿದೆ ಇವರಿಗೂ ಸಹ ನನ್ನ ತುಂಬ ಹೃದಯದ ವಂದನೆಗಳು. ಹಾಗೆ ಬೆಸ್ಟ್ ವಿಶಸ್ ನಿಮಗೂ ಸಹ. ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೇನೆ ಕಲಬುರಗಿಯಲ್ಲಿ ದೇರ್ ಇಸ್ ಗ್ರೇಟ್ ಫೋಕಸ್ ಆನ್ ಸ್ಪೋರ್ಟ್ಸ್ ಫೆಸಿಲಿಟೀಸ್. ನಾವು ಫುಟ್ಬಾಲ್ ಗ್ರೌಂಡ್ ಇನಾಗ್ರೇಷನ್ ಮಾಡಿದ್ದೇವೆ, ಸ್ಪೋರ್ಟ್ಸ್ ಸ್ಟೇಡಿಯಂಗೋಸ್ಕರ ಸಾಕಷ್ಟು ಇಲ್ಲಿ ಒತ್ತಡ ಇದೆ, ಸಾಕಷ್ಟು ಒತ್ತು ಕೊಟ್ಟು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೀವು ಸದ್ಬಳಕೆ ಮಾಡ್ಕೊಳ್ಬೇಕು. ಇನ್ನು ಹೆಚ್ಚು ಜನ ಸ್ಪೋರ್ಟ್ಸ್ ಅಲ್ಲಿ ಬರೋ ತರ ಮಾಡಬೇಕು. ನೀವು ಏನೆಂದು ಪಾರ್ಟಿಸಿಪೇಟ್ ಮಾಡಿ ನಾಳೆ ಹೋಗಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸ್ತೀರಿ, ಅದರಿಂದಾನೇ ಇನ್ನ ಹೆಚ್ಚು ಜನ ಉತ್ತೇಜನಗೊಳ್ತಾರೆ, ಇನ್ನ ಹೆಚ್ಚು ಜನ ಕ್ರೀಡಾಪಟುಗಳು ನಮ್ಮಲ್ಲಿ ಹುಟ್ಕೊಳ್ತಾರೆ. ನೀವಿಷ್ಟೇ ರಾಜ್ಯ ಮಟ್ಟಕ್ಕಷ್ಟೇ ಸೀಮಿತ ಅಂತ ಅಲ್ಲ, ನೀವು ಮುಂದೆ ನಮ್ಮ ರಾಷ್ಟ್ರವನ್ನು ಸಹ ಪ್ರತಿನಿಧಿಸಬೇಕು ಅಂತ ನಮ್ಮದೆಲ್ಲರದು ಆಸೆ ಇದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿಯ ಪ್ರಭಾರಿ ಸಹಾಯಕ ನಿರ್ದೇಶಕರಾದ ಸೋಮಶೇಖರ್ ವಾಯ್, ಬಾಸ್ಕೆಟ್ಬಾಲ್ ತರಬೇತುದಾರರಾದ ಪ್ರದೀಪ್ ಪುಣೇಕರ್ ಉಪಸ್ಥಿತರಿದ್ದರು. ಮುಜಮಿಲ್ ಕೆಂಬಾವಿ ನಿರೂಪಣೆ ಮಾಡಿದರು. ಗುಲ್ಬರ್ಗ ವೀರಶೈವ ಲಿಂಗಾಯತ್ ಸರಕಾರಿ ಅರೆ ಸರಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನೇಮಿತ ಕಲಬುರಗಿಯ 20ನೆಯ ವಾರ್ಷಿಕ ಮಹಾಸಭೆ ಜರುಗಿತು. ಗುಲ್ಬರ್ಗ ವೀರಶೈವ ಲಿಂಗಾಯತ್ ಸರಕಾರಿ ಅರೆ ಸರಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಕಲಬುರಗಿಯ 20ನೆಯ ಮಹಾಸಭೆಯ ವಾರ್ಷಿಕ ವರದಿ 2024-25 ಕಾರ್ಯಕ್ರಮವು ರವಿವಾರ ದಿನಾಂಕ 14ನೇ ಸೆಪ್ಟೆಂಬರ್ 2025 ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ಮಹಂತನಗರ ಬಡಾವಣೆಯ ಡಾಕ್ಟರ್ ಟಿ.ಎ. ಪಾಟೀಲ್ ಆಸ್ಪತ್ರೆಯ ಹತ್ತಿರ ಇರುವ ಬಸವ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಅಧ್ಯಕ್ಷರಾದ ಶಿವಲಿಂಗಪ್ಪ ಬಂಡಗ್, ಉಪಾಧ್ಯಕ್ಷರಾದ ಶಿವಶರಣಪ್ಪ ಕೋಳಾರ್, ನಿರ್ದೇಶಕರುಗಳಾದ ಶಿವಶರಣಪ್ಪ ದೇಗಾಂವ್, ಮಲ್ಲಿನಾಥ್ ಮಂಗಲಗಿ, ವೀರೇಶ್ ಮಾಲಿ ಪಾಟೀಲ್, ಅಣ್ಣಾರಾವ್ ಹಾಬಾಳ್ಕರ್, ಶಶಿಧರ್ ಮಾನ್ಕರ್, ಅರುಣಕುಮಾರ್ ಪಾಟೀಲ್, ಡಾಕ್ಟರ್ ಶ್ರೀಶೈಲ್ ಘೋಳಿ, ಡಾಕ್ಟರ್ ಪ್ರಭುದೇವ್ ಎಂಎಸ್, ಶಿವಾನಂದ ಲೆಂಗಟಿ, ಈರಮ್ಮ ಗೊಬ್ಬೂರ್, ಸುವರ್ಣ ಎಸ್ ಶೆಟ್ಟಿ, ಗೌರವ ಕಾರ್ಯದರ್ಶಿಗಳಾದ ಗುರುಬಸಪ್ಪ ಪಾಟೀಲ್, ಸಿಬ್ಬಂದಿಗಳಾದ ಶೋಭಾ ಮುಕರಂಬಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಗುಲ್ಬರ್ಗ ವೀರಶೈವ ಲಿಂಗಾಯತ ಸರ್ಕಾರಿ ಅರೆ ಸರ್ಕಾರಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಲಬುರಗಿ
20ನೇ ವರ್ಷದ ಮಹಾಸಭೆ ವಾರ್ಷಿಕ ಒಂದು ಸಭೆಗೆ ಆಗಮನಿಸಿದಂಥ ಎಲ್ಲ ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಮತ್ತು ಎಲ್ಲ ಸರ್ವ ಸದಸ್ಯರಿಗೂ ಪಟ್ಟ ಮೊದಲಿಗೆ ಸ್ವಾಗತವನ್ನು ಕೋರುತ್ತಾ, ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ನಮ್ಮ ಸಂಘದ ಒಂದು ಅಡಾವೆ ಪತ್ರವು ಹಾಗೂ ಮತ್ತು ಎಲ್ಲ ಒಂದು ಸಂಘದ ಉನ್ನತ ಸ್ಥಾನಕ್ಕೆ ಒಯ್ಲಿಕ ಈ ಎಲ್ಲ ನನ್ನ ಸರ್ವ ಸದಸ್ಯರನ್ನು ಕೂಡ ಒಂದು ಭಾಗಿಯಾಗಿದ್ದಾರೆ. ಈ ವರ್ಷವೂ ಕೂಡ ನಮ್ಮ ಪ್ರತಿ ವರ್ಷ 4-5 ವರ್ಷಗಳಿಂದ ಸತತವಾಗಿ ಬ್ಯಾಂಕ್ ಉನ್ನತ ಸ್ಥಾನಕ್ಕೆ ಒಯ್ದಂಥ ಗುರುಬಸಪ್ಪ ಪಾಟೀಲರು, ಅದೇ ರೀತಿ ಅರುಣಕುಮಾರ್ ಪಾಟೀಲರು, ಈಗ ತಾನೇ ಮೊನ್ನೆ ನಾನು ಶಿವಲಿಂಗಪ್ಪ ಬಂಡಾಕ್ ಅಂಥೇಳಿ ಈ ಎಲ್ಲ ಒಂದು ಈ ಸಂಘಕ್ಕೆ ಉನ್ನತ ಸ್ಥಾನಕ್ಕೆ ಒಯ್ಲಿಕ್ಕೆ ಸಹಕರಿಸಿಕೊಟ್ಟಂಥ ಎಲ್ಲ ನನ್ನ ನಿರ್ದೇಶಕರು ಕೂಡ ಈ ಬ್ಯಾಂಕಿಗೆ ಉನ್ನತ ಸ್ಥಾನಕ್ಕೆ ಎಲ್ಲನೂ ಕೂಡ ಒಂದು ಬೆಂಬಲವನ್ನು ಕೊಟ್ಟಿರ್ತಿದ್ದಾರೆ. ಇದೇ ರೀತಿ ಈ ಸದಸ್ಯನ ಬ್ಯಾಂಕಿನ ಎಲ್ಲರೂ ಬಂದು ನಮ್ಮ ಬ್ಯಾಂಕಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಒಯ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತೇಳಿ ಸಂಘದ ವತಿಯಿಂದ ಹಾಗೂ ಮತ್ತು ಎಲ್ಲ ನನ್ನ ನಿರ್ದೇಶಕರ ವತಿಯಿಂದ ತಮಗೆ ಎಲ್ಲರಿಗೆ ಒಂದು ಸ್ವಾಗತವನ್ನು ಕೋರುತ್ತೇನೆ. ಸರ್ಕಾರಿ ಅರೆ ಸರ್ಕಾರಿ ನೌಕರಿ ಪತ್ತನೇ ಸಹಕಾರ ಸಂಘ ನಿಮಿತ್ತ ಕಲಬುರಗಿ 20ನೇ ಮಹಾಸಭೆ ವರದಿ ಇವತ್ತಿನ ದಿವಸ ಎಲ್ಲ ಸದಸ್ಯರು ಸೇರಿದ್ದೀವಿ. ಹಾಗೂ ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಮಾಡ್ತಾಯಿದ್ದೀವಿ. ಈ ಸಂಘದಿಂದ ಮೊದಲ ಸ್ಟಾರ್ಟ್ ಆದಾಗ 25,000 ರೂಪಾಯಿ ಲೋನ್ ಕೊಡ್ತಿದ್ದೀವಿ. ಈ 1 ಲಕ್ಷ ಲೋನ್ ಕೊಡ್ತಾಯಿದ್ದೀವಿ. ನಮ್ಮ ವೀರಶೈವ ಲಿಂಗಾಯತ ಮಕ್ಕಳಿಗೆ ಪ್ರತಿ ವರ್ಷವೂ ಸಹ 92% ತೊಗೊಂಡ್ರಿಗೆ ನಾವು ನಮ್ಮಿಂದ ಧನ ಸಹಾಯ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಸಹ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.